ನಗರ್ತಪೇಟೆಯ ಶ್ರೀ ಕಾಳಿಕಾಂಬಾ ಕಮಟೇಶ್ವರ ದೇವಾಲಯ ಸಮುದಾಯ ಭವನದಲ್ಲಿ ನಡೆದ ಶ್ರೀ ಪುರಂದರ ದಾಸರು, ಸದ್ಗುರು ತ್ಯಾಗರಾಜ ಸ್ವಾಮಿ, ಶ್ರೀ ಕನಕದಾಸರು, ಶ್ರೀ ಯೋಗಿ ನಾರಾಯಣ ಯತೀಂದ್ರ ಹಾಗೂ ವಾಗ್ಗೇಯಕಾರರ ಆರಾಧನಾ ಮಹೋತ್ಸವದಲ್ಲಿ ಮಾತನಾಡಿದ ಕಾಳಿಕಾಂಬಾ ಕಮಟೇಶ್ವರ ಸ್ವಾಮಿ ದೇವಾಲಯದ ಅಧ್ಯಕ್ಷ ಮುನಿರತ್ನಮಾಚಾರ್, ವಿಜ್ಞಾನ ತಂತ್ರಜ್ಞಾನ ಮುಂದುವರಿದ ಕಾಲದಲ್ಲಿಯೂ ಸಮಯದ ಹಿಂದೆ ಬಿದ್ದಿದ್ದಾರೆ ಎಂದರು. ಒತ್ತಡದ ಬದುಕಿಗೆ ಬಿದ್ದು ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನು ಕಳೆದುಕೊಳ್ಳುವಂತಾಗಿದೆ. ಹಾಗಾಗಿ ಧಾರ್ಮಿಕ ಕಾರ್ಯ, ಪೂಜೆ, ಸಂಗೀತ, ಕ್ರೀಡೆಯಂತಹ ಕಾರ್ಯಕ್ರಮಗಳಲ್ಲಿ ತೊಡಗಬೇಕಿದೆ ಎಂದರು. ನಮ್ಮ ಸಂಸ್ಕೃತಿ, ಪರಂಪರೆ, ದಾಸ ಸಾಹಿತ್ಯ, ವಚನ ಸಾಹಿತ್ಯ ಬಹಳ ಶ್ರೀಮಂತವಾಗಿದೆ. ಅನೇಕ ಮಹನೀಯರು ದಾಸ ಪರಂಪರೆ, ಸಂತ ಪರಂಪರೆಯನ್ನು ಜಗತ್ತಿಗೆ ಸಾರಿ ಉನ್ನತ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಈ ಎಲ್ಲ ಪರಂಪರೆ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಕೆಲಸ ಆಗಬೇಕಿದೆ ಎಂದರು. 6 ರಿಂದ 8 ಗಂಟೆಯವರೆಗೂ ನಾದಸ್ವರ ವಿದ್ವಾನ್ ಶ್ರೀಯುತ ಮುನ್ನಣ್ಣಪ್ಪ ದೊಡ್ಡದಾಸನಹಳ್ಳಿ ಕನ್ನಡಿಗರಿಂದ ನಾದಸ್ವರ ಕಚೇರಿ ನಡೆದಿತ್ತು. ತದನಂತರ 9 ಗಂಟೆಯಿಂದ 11 ಗಂಟೆವರೆಗೂ ಸಂಗೀತ ಕಾರ್ಯಕ್ರಮ, ಭಾರತೀಯ ಸಂಗೀತ ವಿದ್ಯಾರ್ಥಿನಿಯರಿಂದ ಸಂಗೀತ ಕಾರ್ಯಕ್ರಮ ನಡೆಯಿತು. ತದನಂತರ ಈಗ ಪಂಚರತ್ನ ಕೀರ್ತನೆಗಳ ಗಾಯನ ಮತ್ತು ಮಂಜುಳಾ ಜಗದೀಶ್ವರ ಅವರ ನೇತೃತ್ವದಲ್ಲಿ ಪಂಚರತ್ನ ಕೀರ್ತನೆಗಳ ಗೋಷ್ಠಿ ಗಾಯನ ನಡೆಯಿತು. ಈ ಒಂದು ಕಾರ್ಯಕ್ರಮ ಅನೇಕ ವಿದ್ವಾಂಸರು ಗೋಷ್ಠಿ ಗಾಯನಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಇದು ತದನಂತರ ಈಗ ಬೆಂಗಳೂರಿನಿಂದ ಆಗಮಿಸಿರ್ತಕ್ಕಂಥ ಶ್ರೀಯುತ ನೇತೃತ್ವದಲ್ಲಿ ತಾಳವಾದ್ಯ ಕಚೇರಿಯನ್ನು ತುಂಬಾ ಯಶಸ್ವಿಯಾಗಿ ನಿರ್ವಹಿಸಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಹೊಳ್ಳು ವಾದನವನ್ನು ನುಡಿಸಿದ ವಿದ್ವಾನ್ ಸಂಗೀತ ವಿದ್ವಾನ್ ಸ್ಕಂದ ಕುಮಾರ್ ಅವರಿಂದ ಬೆಂಗಳೂರು, ಇವರು ಫ್ಲೂಟ್ ಕಚೇರಿಯನ್ನ ಫ್ಲೂಟ್ ವಾದನ ನುಡಿಸಿದ್ದಾರೆ. ವೈಲಿನ್ ಸಹಕಾರವನ್ನು ಆರ್ ಜಗದೀಶ್ ಕುಮಾರ್ ಅವರು ನಿರ್ವಹಿಸಿಕೊಂಡಿದ್ದಾರೆ. ಮೃದಂಗ ಸಹಕಾರವನ್ನು ವಿದ್ವಾನ್ ಶ್ರೀನಿವಾಸ್ ಅನಂತರಾಮ್ ಅವರು ಬೆಂಗಳೂರು ಅವರು ನಿರ್ವಹಿಸಿದ್ದಾರೆ. ಸಿನಿಮಾ ಸಂಗೀತಕ್ಕೆ ಸಿಗುವ ಮಹತ್ವ ಸಾಂಪ್ರದಾಯಿಕ ಸಂಗೀತಕ್ಕೆ ಸಿಗುತ್ತಿಲ್ಲ. ಸಿನಿಮಾ, ಕ್ರಿಕೆಟ್, ನಟ ನಟಿಯರು, ಸೆಲೆಬ್ರಿಟಿಗಳ ಬಗ್ಗೆ ತಿಳಿಯಲು ಇರುವ ಆಸಕ್ತಿ, ನಮ್ಮ ದಾಸರು, ವಚನಕಾರರು, ಸಂತರ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ಇಲ್ಲದಿರುವುದು ದುರದೃಷ್ಟಕರ ಎಂದು ಬೇಸರ ವ್ಯಕ್ತಪಡಿಸಿದರು. ಇವೆಲ್ಲವುಗಳ ಮಧ್ಯೆಯೂ ಇಂತಹ ಆರಾಧನಾ ಮಹೋತ್ಸವ ನಡೆಯುವುದು ಸಂತಸ ತಂದಿದೆ. ಎಲ್ಲರ ಸಹಕಾರದಿಂದ ಇನ್ನಷ್ಟು ಹೆಚ್ಚಿನ ಕಾರ್ಯಕ್ರಮಗಳು ನಡೆಯುವಂತಾಗಲಿ ಎಂದು ಆಶಿಸಿದರು. ಮಾರುತಿ ಸಂಗೀತ ಪಾಠಶಾಲೆ ಹಾಗೂ ಜಿಲ್ಲೆಯ ನಾನಾ ಕಡೆಯಿಂದ ಆಗಮಿಸಿದ್ದ ಕಲಾವಿದರು ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ಟರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.